ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಿಲ್ಪಾ ಅಶ್ವಥ್ ವ್ಲಾಗ್ಸ್. ಬನ್ನಿ ಇವತ್ತು ಮಟನ್ ಚಾಪ್ಸ್ ಮಾಡೋಣ. ಒಗ್ಗರಣೆಗೆ 1 ಚಿಕ್ಕ ಈರುಳ್ಳಿ, 2 ಹಸಿಮೆಣಸಿನ್ಕಾಯಿ, 1 kg ಮಟನ್ ಚಾಪ್ಸ್ಗೆ ಅರ್ಧ ಕಾಯಿ ಹೋಳು, 20 ಮೆಣಸಿನ್ಕಾಯಿ, 1 ಗೆಡ್ಡೆ ಬೆಳ್ಳುಳ್ಳಿ, 1 ಟೊಮೆಟೊ, 2 ಚಿಕ್ಕ ಈರುಳ್ಳಿ, 1 ಇಂಚು ಶುಂಠಿ, 1 ಸ್ಪೂನ್ ಕಾಳು ಮೆಣಸು, 3 ಚಿಕ್ಕದು ಚಕ್ಕೆ, 6 ಲವಂಗ, 1 ಟೀ ಸ್ಪೂನ್ ಗಸಗಸೆ, 1 ಕೈ ಹಿಡಿ ಕೊತ್ತಂಬರಿ ಸೊಪ್ಪು, 1 ಕೈ ಹಿಡಿ ಪುದೀನ ಸೊಪ್ಪು. ಇಷ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಒಗ್ಗರಣೆಗೆ ಮಟನ್ ಒಗ್ಗರಣೆಗೆ 1 ಚಿಕ್ಕ ಈರುಳ್ಳಿ, 2 ಹಸಿಮೆಣಸಿನ್ಕಾಯಿ ಹಾಕಿ ಮಟನ್ ಒಗ್ಗರಣೆ ಮಾಡ್ಕೋಬೇಕು. ಮಸಾಲೆಗೆ ಇಷ್ಟು ಐಟಮ್ಸ್: ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಒನ್ ಕೆ ಜಿ ಮಟನ್ ನೀಟಾಗಿ ವಾಶ್ ಮಾಡ್ಕೊಂಡಿರೋದು ಒಂದು 3 ಸತಿ. ಅರ್ಧ ಚಿಕ್ಕ ಸ್ಪೂನಲ್ಲಿ ಅರಿಶಿಣ, ಕಾಲು ಸ್ಪೂನ್ ಅರಿಶಿಣ, 1 ಕೈಯಲ್ಲಿ 1 ಹಿಡಿ ಉಪ್ಪು. ಇಡೀ ಓಲ್ಡ್ ಸಾರಿಗೆ, ಮಟನ್ ಚಾಪ್ಸಿಗೆ ಮತ್ತೇನು ಉಪ್ಪು ಹಾಕಲ್ಲ ನಾವು. ಒಳಗಿನ ಕೈಯಲ್ಲಿ 1 ಹಿಡಿ ಉಪ್ಪು. ಓಲ್ಡ್ ಮಟನ್ ಚಾಪ್ಸಿಗೆ ಮತ್ತು ನಾವು ಇನ್ನೇನು ನೋಡ್ಕೊಳ್ಳೋದು ಕಮ್ಮಿ ಇದ್ದರೆ ಒಂಚೂರು ಹಾಕೋದು. ಈಗ ಇದನ್ನು ಒಂದು ಪ್ಲೇಟ್ ಹಾಕಿ ಮುಚ್ಚಿಬಿಟ್ಟು ಒಂದು 5 to 10 ಮಿನಿಟ್ಸ್ ಬಿಟ್ಬಿಡಬೇಕು. ಅದೆಲ್ಲ ಚೆನ್ನಾಗಿ ನೀರೆಲ್ಲ ಬಿಡುತ್ತೆ. ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಫ್ಲೇಮ್ನ ಸಿಮ್ ಮಾಡಿಬಿಟ್ಟು ಬಿಟ್ಬಿಡ್ಬೇಕು. ಸ್ವಲ್ಪ ನೀರು ಬಿಟ್ಕೊಂಡ್ಮೇಲೆ 1 ಸ್ಪೂನ್ ಧನಿಯಾ ಪುಡಿ, ತಿರುಗಿಸಿ ಮತ್ತು ಪ್ಲೇಟ್ ಮುಚ್ಚಿಟ್ಬಿಡ್ಬೇಕು. ಒಂದು 5 ಮಿನಿಟ್ಸ್ ಬಿಟ್ಟರೆ ಆಮೇಲೆ ಮಸಾಲೆ ಹಾಕ್ಕೋಬೋದು. ಹುರಿದಿರೋ ಮಸಾಲೆ ಎಲ್ಲ ಈ ಥರ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಈಗ ನಾವು ಮುಚ್ಚಿಟ್ಟಿದ್ದಲ್ಲ ಮಟನ್ನು ಫ್ರೈ ಆಗುತ್ತೆ ನೋಡಿ. ಹೇಗೆ ಎಣ್ಣೆ ಬಿಟ್ಕೊಂಡ್ರೆ ಈ ಥರ ಬಿಡಬೇಕು. ಮಟನ್ ಇವಾಗ ನೀಟಾಗಿ ಫ್ರೈ ಆಗಿದೆ.
ಮಟನ್ ಸ್ಮೆಲ್ಲೆಲ್ಲ ಹೋಗಿ ಒಳ್ಳೆ ಫ್ಲೇವರ್ ಬರುತ್ತೆ. ಈಗ ಮಸಾಲೆ ಹಾಕಬೇಕು ರುಬ್ಬಿರೋದು. ಜಾಸ್ತಿ ತೆಳ್ಳಗೆ ಮಾಡಬಾರ್ದು ಮಟನ್ ಚಾಪ್ಸು, ಮೀಡಿಯಮ್ ಗ್ರೇವಿ. ಮುದ್ದೆ, ಅನ್ನ, ಚಪಾತಿಗೆಲ್ಲ ತಿನ್ನೋ ಥರ. ಗೀ ರೈಸ್ಗಂತೂ ಸಖತ್ ಕಾಂಬಿನೇಷನ್. ಒಂದು 2-3 ಮಿನಿಟ್ಸ್ ಹಂಗೆ ಸ್ವಲ್ಪ ಮೊದಲೇ ಫ್ರೈ ಮಾಡ್ಕೊಂಡಿರ್ತೀರಿ. ಇನ್ನೊಂದು 5 ಮಿನಿಟ್ಸ್ ಬೇಡ, ಒಂದು 2 ಮಿನಿಟ್ಸ್ or 3 ಮಿನಿಟ್ಸ್ ಸ್ವಲ್ಪ ಕುದಿಸ್ಕೊಂಡ್ಬಿಟ್ಟು ಸ್ವಲ್ಪ ಬಿಸಿನೀರು ಇಟ್ಕೊಂಡು ಆ ಜಾರಿಗೆ ಹಾಕಿ ತೊಳೆದು ಉಯ್ಬೇಕು. ಎಷ್ಟು ಬೇಕೋ ಜಾಸ್ತಿ ತೆಳ್ಳಗೆ ಮಾಡಬಾರ್ದು, ಮಟನ್ ಸಾರು ಥರ ಮಾಡಬಾರ್ದು. ಇದು ಚಾಪ್ಸ್ ಅಂದರೆ ಸೆಮಿ ಗ್ರೇವಿ. ಈ ಕಡೆ ತುಂಬ ಗಟ್ಟಿಗೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ಓಕೆ, ಇವಾಗ ಸಾಕು ಕುದ್ದಿರೋದು. ಈಗ ನೀರು ಹಾಕೋದು. ನೀರು ಹಾಕೋದು. ನೋಡಿ ಸ್ವಲ್ಪ ಮೇಕೆ ಮಟನ್ ಅಲ್ವಾ, ಜಾಸ್ತಿ ವಿಸಲ್ ಹಾಕ್ಸ್ಬೇಕು. ಒಂದು 7-8 ವಿಸಲ್ ಹಾಕ್ಸ್ಬೇಕು. ಎಳೆ ಮಟನ್ ಆದರೆ ಬೇಗ ಬೆಂದ್ಬಿಡುತ್ತೆ. ಫ್ರಿಜ್ಜಲ್ಲಿ ಐತೆ ನೋಡು, ಮೊದಲೇ ಇಟ್ಟಿದ್ಯಾ ನೋಡಿ. ಸಾಕು, ಇಷ್ಟು ಗ್ರೇವಿ ಆದರೆ ಸಾಕು. ನಾವು ಕೂಗಿಸಿ ಇಷ್ಟಿದೆ ಸಾಕು. ನಾವು ಕೂಗಿಸೋ ಒಂದು 7-8 ವಿಸಲ್ ಕೂಗೋಷ್ಟರಲ್ಲಿ ಸ್ವಲ್ಪ ದಪ್ಪ ಆಗುತ್ತೆ ಗ್ರೇವಿ. ಆಯಿತು. ಈಗ ಕುಕ್ಕರು ಮುಚ್ಚಿಟ್ಟು 7-8 ವಿಸಲ್ ಬಡಿಸ್ಬೇಕು. ಆಯ್ತು ನೋಡಿ, ಗ್ರೇವಿ ಥಿಕ್ನೆಸ್ಸು ಇಷ್ಟು ಸಾಕು. ನಿಮ್ಮ ಮಟನ್ ಗೊತ್ತಾಗುತ್ತೆ ನಿಮ್ಗೆ ಹೆಂಗೆ ಬೇಯುತ್ತೋ, ಮಟನ್ ಮೇಲೆ ಡಿಪೆಂಡು. ನಾನೊಂದು 8 ವಿಸಲ್ ಹಾಕಿಸ್ತೀನಿ ನಮ್ಮೂರು ಮಟನ್ನು. ನಿಮ್ಮ ಮಟನ್ ತಕ್ಕನಾಗೆ ಯಾವ ಥರ ಇರುತ್ತೋ, ಎಳೆ ಮಟನ್ ಆದರೆ ಕಮ್ಮಿ ವಿಸಲ್ ಹಾಕ್ಸಿ, ಒಂದು 4-5 ವಿಸಲು. ಸ್ವಲ್ಪ ಬಲ್ತಿದ್ರೆ ಒಂದು 7-8 ಹಾಕ್ಸಿ. ಓಕೆನಾ? ಇನ್ನು ರೆಡಿ ಆಯಿತು ಇವಾಗ ಮಟನ್ ಚಾಪ್ಸು. ಆಮೇಲೆ ವಿಸಲ್ ಆದಮೇಲೆ ನೋಡೋಣ. ಫೈನಲಿ ರೆಡಿ ಆಗಿದೆ ನೋಡಿ ಮಟನ್ ಚಾಪ್ಸ್. ಹೋಪ್ ಆಲ್ ಯು ಎಂಜಾಯ್ ದಿಸ್ ಒನ್. ಥ್ಯಾಂಕ್ ಯು. ಪ್ಲೀಸ್ ಸಪೋರ್ಟ್ ಮೀ.